ಗೊತ್ತಾ, ಒಂದು ಮಾತಿದೆ, ಕುತೂಹಲ ಅನ್ನೋದೇ ಜ್ಞಾನದ ಮೊದಲ ಮೆಟ್ಟಿಲು ಅಂತ. ಅಲ್ವಾ? ಸರಿ, ಇವತ್ತು ನಾವು ಅಂಥದ್ದೇ ಒಂದು ಕುತೂಹಲದ ಬಗ್ಗೆ ಒಂದು ಸುಂದರವಾದ ಕಥೆಯನ್ನ ಕೇಳೋಣ. ಈ ಕಥೆಯ ಹೆಸರು ಕುತೂಹಲದ ಹುಡುಗ ಮತ್ತು ರಹಸ್ಯ ಪೆಟ್ಟಿಗೆ. ಕಲ್ಪನೆ ಮಾಡ್ಕೊಳ್ಳಿ, ಎಲ್ಲೋ ದೂರದ ಒಂದು ಸುಂದರವಾದ ಶಾಂತವಾದ ಹಳ್ಳಿ ಪ್ರಕೃತಿಯ ಮಡಿಲಲ್ಲೇ ಇದೆ. ಆ ಹಳ್ಳಿಯಲ್ಲೇ ನಮ್ಮ ಕಥೆಯ ನಾಯಕ ಮನೋಜನೊಬ್ಬ ಹುಡುಗ ವಾಸವಾಗಿದ್ದ. ಈ ಮನೋಜ್ ಇದಾನಲ್ಲ, ಅವನೊಂದ್ರೀತಿ ಕುತೂಹಲದ ಕಣಜಾನೇ ಸರಿ. ನಿಜವಾಗ್ಲೂ ಅವನ ಕಣ್ಣಿಗೆ ಬೀಳೋ ಪ್ರತಿಯೊಂದು ವಿಷಯದ ಬಗ್ಗೆನೂ ಅವನ ತಲೆಯಲ್ಲಿ ಒಂದು ಪ್ರಶ್ನೆ ಮೂಡೇ ಮೂಡ್ತಿತ್ತು. ಆ ಚಿಟ್ಟೆಯ ರೆಕ್ಕೆಗಳು ಯಾಕೆ ಅಷ್ಟು ಬಣ್ಣಬಣ್ಣವಾಗಿವೆ? ಹೂವಿನಿಂದ ಈ ಪರಿಮಳ ಹೇಗೆ ಬರುತ್ತೆ? ಈ ಥರದ ಚಿಕ್ಕಪುಟ್ಟ ವಿಷಯಗಳೆಲ್ಲ ಅವನನ್ನ ಯೋಚನೆಗೆ ದೂಡ್ತಾ ಇತ್ತು. ಹೀಗೆ ಒಂದು ದಿನ ಎಂದಿನಂತೆ ಮನೆಯ ಅಟ್ಟದಲ್ಲಿ ಆಟ ಆಡ್ತಾ ಇದ್ದ. ಆಗ ಇದ್ದಕ್ಕಿದ್ದ ಹಾಗೆ ಅವನ ಕಣ್ಣಿಗೆ ಏನೋ ಒಂದು ಬಿತ್ತು. ನೋಡಿದರೆ ಅದೊಂದು ಹಳೆಯ ಮರದ ಪೆಟ್ಟಿಗೆ. ಆ ಪೆಟ್ಟಿಗೆ ನೋಡಿದ್ರೇನೆ ಗೊತ್ತಾಗ್ತಿತ್ತು ಅದು ತುಂಬಾ ವರ್ಷಗಳಿಂದ ಅಲ್ಲೇ ಇತ್ತು ಅಂತ. ಅಷ್ಟು ದಪ್ಪ ಧೂಳಿನ ಪದರ ಅದರ ಮೇಲೆ ಕೂತಿತ್ತು. ಅದನ್ನ ನೋಡಿದ ತಕ್ಷಣ ಮನೋಜ್ ತಲೆಯಲ್ಲಿ ಪ್ರಶ್ನೆಗಳ ಸುರಿಮಳೆ ಶುರುವಾಯಿತು. ಇದ್ರೊಳಗೇನಿದೆ? ಇದು ಯಾರ್ದಿರಬಹುದು? ಸ್ವಾಭಾವಿಕವಾಗಿ ಅವನು ಮೊದಲು ಮಾಡಿದ್ದೇ ಅದನ್ನ ತೆರೆಯ ಪ್ರಯತ್ನ. ಎಳೆದ, ಜಗ್ಗಿದ, ತನ್ನ ಶಕ್ತಿ ಎಲ್ಲ ಉಪಯೋಗಿಸಿದ. ಆದ್ರೆ ಅಯ್ಯೋ, ಅದು ಒಂದು ಚೂರು ಅಲುಗಾಡ್ಲಿಲ್ಲ. ಆಮೇಲೆ ನೋಡಿದ್ರೆ ಅದಕ್ಕೆ ಒಂದು ದೊಡ್ಡ ಬೀಗ ಹಾಕಲಾಗಿತ್ತು. ಅಷ್ಟೇ, ಮನೋಜ್ನ ಮನಸ್ಸು ಈಗ ಪೂರ್ತಿಯಾಗಿ ಆ ಪೆಟ್ಟಿಗೆಯ ಸುತ್ತಾನೇ ಗಿರಿಕಿ ಹೊಡೆಯೋಕೆ ಶುರು ಮಾಡಿತ್ತು. ಅವನ ತಲೆಯಲ್ಲಿ ಒಂದೇ ಯೋಚನೆ, ಹೇಗಪ್ಪ ಈ ಬೀಗ ತೆಗೆಯೋದು, ಇದ್ರೊಳಗಿರೋ ರಹಸ್ಯವನ್ನ ಹೇಗೆ ಕಂಡುಹಿಡಿಯೋದು ಅಂತ. ಹಾಗಾಗಿ ಹುಡುಕಾಟ ಶುರು ಮಾಡಿದ. ಇಡೀ ಮನೇನ ಜಾಲಾಡ್ಬಿಟ್ಟ. ಕೊನೆಗೆ ಅವನ ಅಜ್ಜನ ಹಳೇ ಟ್ರಂಕ್ ಪೆಟ್ಟಿಗೆಯಲ್ಲಿ ಅವನಿಗೆ ಒಂದು ಚಿಕ್ಕ ತುಕ್ಕು ಹಿಡಿದ ಕೀಲಿಕೈ ಸಿಕ್ಕೇ ಬಿಟ್ಟು. ಬಹುಶಃ ಇದೇ ಆ ಪೆಟ್ಟಿಗೆಯದ್ದೇ ಇರಬಹುದಾ? ಅವನ ಎದೆ ಜೋರಾಗಿ ಬಡಿತುಕೊಳ್ಳುತ್ತಿತ್ತು. ತುಂಬಾನೇ ನಿಧಾನವಾಗಿ ಆ ಕೀಲಿಯನ್ನ ಬೀಗದೊಳಗ ಹಾಕಿ ತಿರುಗಿಸಿದ. ಅಷ್ಟೇ, ಟಿಕ್ಕಂಟ ಒಂದು ಸಣ್ಣ ಶಬ್ದ. ಬೀಗ ತೆರೆದುಕೊಂಡಿತ್ತು. ಪೆಟ್ಟಿಗೆಯ ಮುಚ್ಚಳವನ್ನು ಮೇಲಕ್ಕೆ ಎತ್ತಿಲಾಗ ಏನಾಯ್ತು ಗೊತ್ತಾ? ಅದರಿಂದ ಒಂದು ಬೆಚ್ಚಗಿನ ಚಿನ್ನದ ಬಣ್ಣದ ಬೆಳಕು ಹೊರಗೆ ಬಂತು. ಮನೋಜ್ನ ಮುಖ ಆಶ್ಚರ್ಯದಿಂದ ಬೆಳಗಿ ಹೋಯಿತು. ಯಾಕಂದ್ರೆ ಅದರೊಳಗೆ ಹಳೆಯ ಸುಂದರವಾದ ಪುಸ್ತಕಗಳ ರಾಶಿಯೇ ಇತ್ತು. ಮನೋಜ್ಗೆ ಸಿಕ್ಕಿದ್ದು ಬರೀ ಪುಸ್ತಕಗಳಲ್ಲ, ಅದೊಂದು ರೀತಿ ಜ್ಞಾನದ ಸಾಗರವೇ ಸಿಕ್ಕ ಹಾಗಾಯಿತು. ಒಂದು ಕ್ಷಣನೂ ತಡ ಮಾಡ್ದೆ ಒಂದೊಂದೇ ಪುಸ್ತಕವನ್ನು ಕೈಗೆತ್ತಿಕೊಂಡು ಓದೋಕೆ ಶುರು ಮಾಡ್ದ. ದಿನಗಳು ಕಳೆದ ಹಾಗೆ ಮನೋಜ್ನ ಜ್ಞಾನದ ಮಟ್ಟ ಕೂಡ ಹೆಚ್ಚಾಗ್ತಾ ಹೋಯ್ತು. ಅವನು ಹಗಲು ರಾತ್ರಿ ಅನ್ನೋದನ್ನೇ ಮರ್ತುಬಿಟ್ಟಿದ್ದ. ಆ ಪುಸ್ತಕಗಳ ಲೋಕದಲ್ಲೇ ಮುಳುಗಿ ಹೋಗಿದ್ದ. ಪ್ರತಿಯೊಂದು ಪುಟ ತಿರುಗಿಸಿದಾಗ್ಲೂ ಅವನಿಗೆ ಒಂದು ಹೊಸ ಪ್ರಪಂಚವೇ ತೆರೆಕೊಳ್ಳುತ್ತಿತ್ತು. ಅವನು ಪಟ್ಟ ಶ್ರಮಕ್ಕೆ ಫಲ ಸಿಗಲೇಬೇಕಲ್ಲ? ಹಾಗೇ ಆಯ್ತು. ಕೆಲವೇ ಸಮಯದಲ್ಲಿ ಮನೋಜ್ ತನ್ನ ಶಾಲೆಯಲ್ಲೇ ಅತಿ ಬುದ್ಧಿವಂತ ವಿದ್ಯಾರ್ಥಿ ಅಂತ ಹೆಸರು ಮಾಡ್ದ. ಸಹಜವಾಗಿ ಎಲ್ಲರಿಗೂ ಆಶ್ಚರ್ಯ. ಮನೋಜ್, ನಿನ್ನ ಈ ಯಶಸ್ಸಿನ ಹಿಂದಿನ ಗುಟ್ಟೇನು ಅಂತ ಕೇಳಿದ್ರು. ಅದಕ್ಕೆ ಅವನು ನಗುತ್ತಾ ಹೀಗೆ ಹೇಳಿದ, ನನ್ನ ಕುತೂಹಲ ಮತ್ತು ಕಲಿಯಬೇಕೆಂಬ ಆಸೆ, ಅದೇ ನನ್ನ ಯಶಸ್ಸಿನ ರಹಸ್ಯ. ಹಾಗಾದ್ರೆ ಈ ಕಥೆಯ ನೀತಿಯೇನು? ತುಂಬಾ ಸರಳ. ನಮ್ಮಲ್ಲಿ ಕುತೂಹಲ ಮತ್ತು ಜ್ಞಾನ ಇದ್ರೆ ನಾವು ಜೀವನದಲ್ಲಿ ಯಾವಾಗ್ಲೂ ಮುಂದೆ ಸಾಗ್ಬೋದು. ಮನೋಜ್ಗೆ ಅವನ ರಹಸ್ಯ ಪೆಟ್ಟಿಗೆ ಸಿಕ್ಕಿತು ಅಲ್ವಾ? ಹಾಗಾದ್ರೆ ನಮ್ಮೆಲ್ಲರ ಜೀವನದಲ್ಲಿ ಅಡಗಿರುವ ಆ ರಹಸ್ಯ ಪೆಟ್ಟಿಗೆ ಯಾವುದು? ಯಾವ ಜ್ಞಾನದ ಬಾಗಿಲನ್ನು ತೆರೆಯೋಕೆ ನಾವು ಕಾಯ್ತಿದ್ದೇವೆ? ಸ್ವಲ್ಪ ಯೋಚನೆ ಮಾಡಿ. ಮಕ್ಕಳೇ, ನಿಮಗೆ ಈ ಕಥೆ ಇಷ್ಟ ಆಯ್ತಾ? ಇನ್ನೂ ಹೀಗೆಯೇ ಮುದ್ದಾದ ಕನ್ನಡ ಕಥೆಗಳು ನೋಡಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಮತ್ತೆ ಇನ್ನೊಂದು ಹೊಸ ಕಥೆಯಲ್ಲಿ ಭೇಟಿಯಾಗೋಣ. ಬಾಯ್ ಮಕ್ಕಳೇ.